ಹಾಯ್ ಹಲೋ ನಮಸ್ಕಾರ. ಸಾಯಂಕಾಲ ಮಕ್ಕಳಿಗೆ ಏನು ಸ್ನ್ಯಾಕ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಆ ಆಲೋಚನೆಯನ್ನು ನೀವು ಡಿಲೀಟ್ ಮಾಡಿ, ಹಾಗೆ ನಾನು ಮಾಡಿರುವಂಥ ಈ ಸ್ನ್ಯಾಕ್ಸ್ ರೆಸಿಪಿಯನ್ನು ನೀವು ಪಕ್ಕ ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ಒಂದು ಬೌಲ್ಗೆ ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಅದೇ ಕಪ್ಪಿಂದ ನಾನು ಕಡಲೆಬೇಳೆ ಹಿಟ್ಟು ಹಾಕ್ತಾಯಿದ್ದೀನಿ. ಹೊರಗಡಲೆ ಹಿಟ್ಟಲ್ಲ, ಇದು ಕಡಲೆಬೇಳೆ ಹಿಟ್ಟು. ಈಗ 1 ಸ್ಪೂನಷ್ಟು ನಾನಿಲ್ಲಿ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದೇ 1 ಸ್ಪೂನ್ ಆದರೆ ಸಾಕು. ಓಕೆ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೈಸನ್ನು ಉಪ್ಪು ಅಂದರೆ ಸಣ್ಣ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹಾಗೆಯೇ ಇದಕ್ಕೆ 1 ಸ್ಪೂನಷ್ಟು ಅಜ್ವಾನನ್ನು ಚೆನ್ನಾಗಿ ತಿಕ್ಬಿಟ್ಟು ಈ ಥರ ಹಾಕೋಣ. ಒಳ್ಳೆ ಘಮ ಬರುತ್ತೆ ಅಂತ ಅಜ್ವಾನ ಹಾಕೋಣ. ಹಾಗೆಯೇ ರುಚಿಗೆ ತಕ್ಕಷ್ಟು ಖಾರ ಹಾಕೋಣ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ನೋಡಿ ಹಾಕಿ. ನಾನಿಲ್ಲಿ 1.5 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕೋಣ. ಅದರ ಜೊತೆಗೆ ಸ್ವಲ್ಪ 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆಯೇ 1ರಿಂದ 2 ಸ್ಪೂನಷ್ಟು ನಾನಿಲ್ಲಿ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ನೀವು ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಎರಡನ್ನೂ ಮಿಕ್ಸ್ ಮಾಡಿ ಸಹ ಹಾಕ್ಬೋದು, ಇಲ್ಲ ಯಾವುದಾದ್ರೂ ಒಂದು ಹಾಕಿದರೆ ಓಕೆ. ಇವಾಗ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಸರಿಯಾಗಿ ಹಿಟ್ಟಿಗೆ ಹೊಂದ್ಕೊಳ್ಳಿ. ಇದು ಇವಾಗ ನಾರ್ಮಲ್ ವಾಟರ್ ಅಂದರೆ ಯಾವುದೇ ಉಗುರು ಬೆಚ್ಚಗೆ ನೀರಲ್ಲ, ತಣ್ಣ ನೀರು, ನಾರ್ಮಲ್ ಕುಡಿಯುವಂಥ ನೀರನ್ನ ಸ್ವಲ್ಪನೇ ಸೇರಿಸಿ 1 ಬೌಲ್ ತೊಗೊಂಡಿದ್ದೀನಿ. ಅದೇ ಬೌಲಿಂದ 1 ಬೌಲಷ್ಟು ನಾನಿಲ್ಲಿ ಯಾವ ಕಪ್ಪಿಂದ ನಾನು ಹಿಟ್ಟೆಲ್ಲ ಮೆಜರ್ಮೆಂಟ್ ತೊಗೊಂಡಿದ್ನೋ ಅದೇ ಕಪ್ಪಿಂದ ನೀರು ಹಾಕಿ ಇದನ್ನ ಚೆನ್ನಾಗಿ ಚಪಾತಿ ಹಿಟ್ಟಿನಗಿಂತ ಗಟ್ಟಿಯಾಗಿ, ಅಂದರೆ ಪೂರಿ ಹಿಟ್ಟು ಅಂದರೆ ಪೂರಿ ಎಲ್ಲ ಮಾಡ್ತೀವಲ್ಲ, ಪೂರಿ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ನಾದ್ಕೊಂಡು ನೋಡಿ. ನಾನು ತೊಗೊಂಡಿರೋದು 1 ಕಪ್ ನೀರಲ್ಲಿ 2ರಿಂದ 3 ಸ್ಪೂನಷ್ಟು ಹಾಗೆ ಉಳಿದಿದೆ. ಅಂದರೆ ಅಷ್ಟು ಗಟ್ಟಿಯಾಗಿ ನಾವು ಇದನ್ನು ಚೆನ್ನಾಗಿ ಮಿಂದ್ಕೊಂಡು ನಾದ್ಕೊಳ್ಳೋಣ. ಓಕೆ, ಇದನ್ನು ಯಾವುದೇ ರೀತಿಯಾದ ರೆಸ್ಟ್ ಇಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಎಣ್ಣೆ ಕಾಯಕ್ಕಿಡೋಣ, ಅಷ್ಟೊತ್ತು ನೆನೆಯಲ್ಲಿ ಸಾಕು ಇದು. ಓಕೆ, ಇವಾಗ ನೋಡಿ ಎಣ್ಣೆ ಕಾಸ್ಕೊಳ್ಳೋಣ. ಓಕೆ, ಸ್ಟವ್ ಆನ್ ಮಾಡಿದ್ದೀನಿ. ಕಡಿಮೆ ಫ್ಲೇಮಲ್ಲಿ ಎಣ್ಣೆನ ನಾನಿಲ್ಲಿ ಕಾಯಕ್ಕಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನೀವು ಚಪಾತಿ ಉಳ್ಳೆ ಥರನಾದರೂ ದೊಡ್ಡದಾಗಿ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗಿ ಮಾಡ್ಕೋಬೋದು. ನಾನಿಲ್ಲಿ ಚಪಾತಿಗಿಂತ ಸ್ವಲ್ಪ ದೊಡ್ಡದಾಗಿ ಇದನ್ನು ಮಾಡಿಕೊಂಡು 1 ಬೌಲಿಂದ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಸಿಂಗಲ್ಲಾಗಿ ಪೂರಿ ಮಾಡ್ತಿರಲ್ಲ, ಆ ರೀತಿ ಸಹ ಮಾಡ್ಕೊಂಡು ಇದನ್ನು ಕರಿಬೋದು. ತುಂಬ ತೆಳ್ಳಗೆ ಇದನ್ನು ನಾವು ಮಾಡ್ಕೋಬೇಕಾಗತ್ತೆ. ನಿಪ್ಪಟ್ಟು ಥರ ಸ್ವಲ್ಪ ದಪ್ಪ ಎಲ್ಲ ಮಾಡೋಂಗಿಲ್ಲ, ತುಂಬ ತೆಳ್ಳಗೆ ಮಾಡ್ಕೋಬೇಕು. ಹಾಗೆಯೇ ಒಂದೊಂದೇ ಕರ್ದೇನು ಹಾಕೋಂಗಿಲ್ಲ, ಒಂದು ಸಲಕ್ಕೆ 10ರಿಂದ 20 ಮಾಡಿಟ್ಕೊಂಡು ನೀವು ಇದನ್ನು ಕರಿಬೋದು. ಓಕೆ ನೋಡಿ, ಎಣ್ಣೆ ಇವಾಗ ಬಿಸಿಯಾಗಿದೆ. ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನು ನಾವು ಕರಿಬೇಕಾಗುತ್ತೆ. ದೊಡ್ಡದಾಗಿದ್ದರೆ ಒಂದೊಂದೇ ಕರ್ಕೊಳ್ಳಿ, ಚಿಕ್ಕದಾಗಿದ್ದರೆ 3-4 ಹಾಕಿ ನೀವು ಕರಿಬೇಕಾಗುತ್ತೆ. ಹಾಗೆಯೇ ಹೈ ಫ್ಲೇಮಲ್ಲಿ ಇಟ್ಟೆಲ್ಲ ಕರಿಯೋಕ್ಕೋಗ್ಬಿಟ್ಟಕ್ಕೆ ತುಂಬ ತೆಳ್ಳಗಿರೋದ್ರಿಂದ ಇದು ಏನಾಗುತ್ತೆ ಅಂದರೆ ಬೇಗ ಒತ್ತೋಗುತ್ತೆ. ಹಾಗಾಗಿ ಕಡಿಮೆ ಫ್ಲೇಮ್ ಇಟ್ಕೊಂಡು ನಾವಿದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ತಿರುಗಿಸ್ತಾ ಫ್ರೈ ಮಾಡ್ಕೊಳ್ಳೋಣ. ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ. ಹಾಗೆಯೇ ಇದಕ್ಕೆ ಹಿಟ್ಟು ಕೂಡ ನೀವು ಆದಷ್ಟು ಹಳೆ ಹಿಟ್ಟು ತೊಗೊಳ್ಳಾರ್ದೆ, ಜಿಗಿಯೆಲ್ಲ ಹೋಗಿದ್ದ ಹಿಟ್ಟು ತೊಗೊಳ್ಳಾರ್ದೇ ಆದಷ್ಟು ಆವಾಗಿಂದ ಮಿಲ್ಲಿಗೆ ಹಾಕಿರುವಂಥ ಹಿಟ್ಟನ್ನ ಯೂಸ್ ಮಾಡಿ. ಓಕೆ ನೋಡಿ, ಇಷ್ಟು ಚೆನ್ನಾಗಿ ಇದು ಫ್ರೈ ಆಗಿದೆ ಅಂತ. ಇವಾಗ ನಾನು ಪೂರಿ ಹೇಳಿದ್ನಲ್ಲ, ಪೂರಿ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಒಂದೊಂದೇ ಸಿಂಗಲ್ಲಾಗಿ ಸಹ ಮಾಡ್ಕೋಬೋದು. ಈ ಮಳೆಗೆ ಹೇಳಿ ಮಾಡಿಸಿದಂಥ ಸ್ನ್ಯಾಕ್ಸ್ ರೆಸಿಪಿ ಅಂದರೂ ಖಂಡಿತ ಆಗುತ್ತೆ. ಖಂಡಿತ ಒಂದು ಸಲ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ತುಂಬ ಅಂದರೆ ತುಂಬ ಸೂಪರ್ ಡೂಪರ್ ಆಗಿರುತ್ತೆ. ಖಂಡಿತವಾಗ್ಲೂ ಇವತ್ತಿನ ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.